ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ ಮಾರ್ಕೆಟ್ನಲ್ಲಿ 1,000 ರೂಪಾಯಿ ಹೂಡಿಕೆ ಮಾಡಿ ಕೆಲವು ವರ್ಷಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಆಟ ಆಡಿದ. ಬ್ಯಾಂಕ್ಗಳನ್ನೇ ಯೂಸ್ ಮಾಡಿ ಹಣವನ್ನು ಕ್ರಿಯೇಟ್ ಮಾಡಿದ. ಸ್ಟಾಕ್ ಮಾರ್ಕೆಟ್ ಅನ್ನು ತನ್ನ ಪರ್ಸನಲ್ ATM ಮಾಡಿಸಿಕೊಂಡ. ಆದರೆ ಅದೇ ಮನಿ ಗೇಮ್ ಅವನನ್ನೇ ನಾಶ ಮಾಡಿತು. ಇದು ಕೇವಲ ಸ್ಟೋರಿ ಅಲ್ಲ, ಇದು ಕ್ಯಾಶ್ ಫ್ಲೋ, ಲೂಪೋಲ್ಸ್ ಮತ್ತು ಗ್ರೀಡ್ ಬಗ್ಗೆ ಮಾಸ್ಟರ್ ಕ್ಲಾಸ್. ಇಂದು ನಾವು ಬ್ರೇಕ್ ಡೌನ್ ಮಾಡೋದು ಸ್ಕ್ಯಾಮ್ 1992, ದ ಹರ್ಷದ್ ಮೆಹ್ತಾ ಸ್ಟೋರಿ. 1996 ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಇನ್ನೂ ಡಿಜಿಟಲ್ ಆಗಿರಲಿಲ್ಲ. ಟ್ರೇಡಿಂಗ್ ಪೇಪರ್ಸ್ ಮೇಲೆ, ಟ್ರಸ್ಟ್ ಮೇಲೆ, ಫೋನ್ ಕಾಲ್ಸ್ ಮೇಲೆ ನಡೆಯುತ್ತಿತ್ತು. ಇಲ್ಲಿ ಎಂಟರ್ ಆಗ್ತಾನೆ ಹರ್ಷದ್ ಮೆಹ್ತಾ. ಅವನಿಗೆ ಒಂದೇ ಗೋಲ್, ಬಿಗ್ ಮನಿ, ಫಾಸ್ಟ್ ಮನಿ. ಮೊದಲು ಸಿಂಪಲ್ ಬ್ರೋಕರೇಜ್ ಕೆಲಸ. ಕ್ಲೈಂಟ್ಸ್ಗೆ ಶೇರ್ಸ್ ಬೈ ಸೆಲ್ ಮಾಡ್ತಾ ಕಮಿಷನ್ ಅರ್ನ್ ಮಾಡ್ತಿದ್ದ. ಆದ್ರೆ ಅವನಿಗೆ ಕಮಿಷನ್ ಸಾಲಲಿಲ್ಲ. ಅವನಿಗೆ ಕಂಟ್ರೋಲ್ ಬೇಕಿತ್ತು, ಕಂಟ್ರೋಲ್ ಓವರ್ ಕ್ಯಾಶ್. ಅವನು ಗಮನಿಸಿದ ಒಂದು ಲೂಪ್ ಹೋಲ್, ಬ್ಯಾಂಕಿಂಗ್ ಸಿಸ್ಟಮ್. ಆ ಸಮಯದಲ್ಲಿ ಬ್ಯಾಂಕ್ಸ್ ಶಾರ್ಟ್ ಟರ್ಮ್ ಲೋನ್ಸ್ ಕೊಡ್ತಿದ್ದವು, ರೆಡಿ ಫಾರ್ವರ್ಡ್ ಡೀಲ್ ಅಂದ್ರೆ. ಇದು ಬೇಸಿಕಮೆಂತೆ ಬ್ಯಾಂಕ್ಸ್ ನಡುವೆ ಟೆಂಪರರಿ ಲೋನ್. ಬ್ಯಾಂಕ್ ಎಗೆ ಕ್ಯಾಶ್ ಬೇಕು ಅಂದ್ರೆ ಬ್ಯಾಂಕ್ ಬಿ ಸೆಕ್ಯೂರಿಟೀಸ್ ಕೊಡ್ತಿತ್ತು, ಕ್ಯಾಶ್ ಕೊಡ್ತಿತ್ತು. ಫ್ಯೂ ಡೇಸ್ ನಂತರ ರಿವರ್ಸ್. ಇಲ್ಲಿ ಟ್ರಿಕ್ ಏನು? ಹರ್ಷದ್ ಬ್ಯಾಂಕ್ ಆಫೀಸರ್ಗಳ ಜೊತೆ ಸೆಟ್ಟಿಂಗ್ ಮಾಡ್ತಾನೆ. ಫೇಕ್ ಬ್ಯಾಂಕ್ ರಿಸೀಟ್ಸ್, BRs ಕ್ರಿಯೇಟ್ ಆಗ್ತವೆ. ಅಂದ್ರೆ ಸೆಕ್ಯೂರಿಟೀಸ್ ಆಕ್ಚುಲಿ ಇರಲಿಲ್ಲ, ಪೇಪರ್ ಮೇಲೆ ಮಾತ್ರ. ಬ್ಯಾಂಕ್ ಕ್ಯಾಶ್ ಕೊಡುತ್ತೆ, ಆದ್ರೆ ಸೆಕ್ಯೂರಿಟಿ ಫೇಕ್. ಈ ಕ್ಯಾಶ್ ಎಲ್ಲಿ ಹೋಗ್ತು? ಸ್ಟಾಕ್ ಮಾರ್ಕೆಟ್ಗೆ. ಅವನು ACC, ಸ್ಟರ್ಲೈಟ್, ವಿಡಿಯೋಕಾನ್ ಹಾಗಿನ ಶೇರ್ಸ್ ಮ್ಯಾಸಿವ್ಲಿ ಬೈ ಮಾಡ್ತಾನೆ. ಡಿಮಾಂಡ್ ಸಡನ್ಲಿ ಸ್ಕೈ ರಾಕೆಟ್. ಎಕ್ಸಾಂಪಲ್ ಈಸಿಯಾಗಿ ಹೇಳೋಣ. ಒಂದು ಶೇರ್ 200 ರೂಪಾಯಿ ಇದ್ರೆ ಹರ್ಷದ್ ಮ್ಯಾಸಿವ್ ಬೈಯಿಂಗ್ ಮಾಡ್ತಾನೆ. ಡಿಮಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ 200 ರೂಪಾಯಿನಿಂದ 2,000 ರೂಪಾಯಿ ಆಗುತ್ತೆ. ಮೀಡಿಯಾ ಬರ್ತದೆ, ಬಿಗ್ ಬುಲ್ ಬೈಯಿಂಗ್. ಪಬ್ಲಿಕ್ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ. ಪ್ರೈಸ್ 9,000 ರೂಪಾಯಿ ಕ್ರಾಸ್ ಮಾಡ್ತದೆ. ಇಲ್ಲಿ ಮನಿ ಮ್ಯಾಜಿಕ್ ಏನು? ಬ್ಯಾಂಕ್ನಿಂದ ಬಾರೋಡ್ ಮನಿ, ಶೇರ್ಸ್ ಪಂಪ್, ಪಬ್ಲಿಕ್ ಎಂಟ್ರಿ, ಪ್ರೈಸ್ ಪೀಕ್, ಹರ್ಷದ್ ಸೆಲ್, ಪ್ರಾಫಿಟ್ ಬುಕ್, ಬ್ಯಾಂಕ್ ಲೋನ್ ಕ್ಲೋಸ್, ರಿಮೈನಿಂಗ್ ಪ್ರಾಫಿಟ್ ಪಾಕೆಟ್. ಇದು ಲೆವರೇಜ್ ಗೇಮ್. ಅವನು ತನ್ನ ಓನ್ ಮನಿ ಅಲ್ಲ, ಬಾರೋಡ್ ಮನಿ ಯೂಸ್ ಮಾಡ್ತಿದ್ದ. ರಿಸ್ಕ್ ಬ್ಯಾಂಕ್ ಮೇಲೆ, ಪ್ರಾಫಿಟ್ ತನ್ನ ಪಾಕೆಟ್ನಲ್ಲಿ. ಪೀಕ್ ಟೈಮ್ನಲ್ಲಿ ಅವನ ನೆಟ್ವರ್ತ್ ಅರೌಂಡ್ 4,000 ಕೋಟಿ ರೂಪಾಯಿ ಅಬವ್ ಅಂತ ಅಂದಾಜು. 1992 ಇದು ಅನ್ಇಮ್ಯಾಜಿನೇಬಲ್ ಮನಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆರ್ಟಿಫಿಷಿಯಲಿ ಇನ್ಫ್ಲೇಟ್ ಆಗಿತ್ತು. ಒಂದು ವ್ಯಕ್ತಿ ಮಾರ್ಕೆಟ್ ಸೆಂಟಿಮೆಂಟ್ ಕಂಟ್ರೋಲ್ ಮಾಡ್ತಿದ್ದ. ಆದರೆ ಬಿಸ್ನೆಸ್ ಮ್ಯಾನ್ ಆಂಗಲ್ನಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು? ಫಸ್ಟ್, ಓವರ್ ಕಾನ್ಫಿಡೆನ್ಸ್. ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಸ್ಮಾಲ್ ಸ್ಕೇಲ್ನಲ್ಲಿ ನ್ಯಾಟಿಸಡ್ ಇರಬಹುದು, ಆದರೆ ಸ್ಕೇಲ್ ಹೆಚ್ಚಾದಾಗ ಸಿಸ್ಟಮ್ ಶೇಕ್ ಆಗುತ್ತೆ. ಸೆಕೆಂಡ್, ಪೇಪರ್ ಟ್ರೇಲ್. ಫೇಕ್ BRs ಪರ್ಮನೆಂಟ್ಲಿ ಹೈಡ್ ಆಗಲಿಲ್ಲ. SBI, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಸಸ್ಪಿಷಿಯಸ್ ಆಗಿದ್ವು. ಥರ್ಡ್, ಲಿಕ್ವಿಡಿಟಿ ಟ್ರ್ಯಾಪ್. ಪ್ರೈಸ್ ಇನ್ಫ್ಲೇಟ್ ಆದಾಗ ಬಯರ್ಸ್ ಇದ್ರು, ಬಟ್ ಆನ್ಸ್ ನ್ಯೂಸ್ ಲೀಕ್ ಆಯಿತು, ಬಯರ್ಸ್ ಡಿಸಪಿಯರ್. ಮಾರ್ಕೆಟ್ ಕ್ರ್ಯಾಶ್ ಆಯಿತು, ಪ್ರೈಸಸ್ ಕೊಲ್ಯಾಪ್ಸ್. 1992 ಏಪ್ರಿಲ್, ಜರ್ನಲಿಸ್ಟ್ ಸುಚೇತಾ ದಲಾಲ್ ಎಕ್ಸ್ಪೋಸ್ ಮಾಡಿದ್ಲು ಸ್ಕ್ಯಾಮ್. ಎಸ್ಟಿಮೇಟೆಡ್ 4,000+ crore rupees ಬ್ಯಾಂಕಿಂಗ್ ಫ್ರಾಡ್. ಮಾರ್ಕೆಟ್ ಕ್ರ್ಯಾಶ್, ಲ್ಯಾಕ್ಸ್ ಆಫ್ ಇನ್ವೆಸ್ಟರ್ಸ್ ಮನಿ ವೈಪ್ ಔಟ್, ಮಿಡಲ್ ಕ್ಲಾಸ್ ಸೇವಿಂಗ್ಸ್ ಡಿಸ್ಟ್ರಾಯ್. ಟ್ರಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಶೇಕ್ ಆಯಿತು. ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಿದ್ರೆ ಹರ್ಷದ್ ಜೀನಿಯಸ್ ಆಗಿದ್ದ. ಅವನು ಸಿಸ್ಟಮ್ ಲೂಪ್ ಹೋಲ್ ಐಡೆಂಟಿಫೈ ಮಾಡಿದ್ದ, ಲೆವರೇಜ್ ಪವರ್ ಅರ್ಥ ಮಾಡ್ಕೊಂಡಿದ್ದ, ಬ್ರ್ಯಾಂಡಿಂಗ್ ಬಿಲ್ಡ್ ಮಾಡಿದ್ದ, ಬಿಗ್ ಬುಲ್. ಮಾರ್ಕೆಟ್ ಸೈಕಾಲಜಿ ಮಾಸ್ಟರ್ ಮಾಡಿದ್ದ. ಬಟ್ ಸಸ್ಟೈನಬಲ್ ಮಾಡೆಲ್ ಇರಲಿಲ್ಲ. ಕ್ಯಾಶ್ ಫ್ಲೋ ರಿಯಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡಲಿಲ್ಲ. ಪ್ರೊಡಕ್ಷನ್ ಇಲ್ಲ, ಇನ್ನೋವೇಷನ್ ಇಲ್ಲ, ಪ್ಯೂರ್ ಮನಿ ರೊಟೇಷನ್. ಬಾರೋಡ್ ಮನಿ ಮೇಲೆ ಎಂಪೈರ್ ಬಿಲ್ಡ್ ಮಾಡಿದರೆ ಲಿಕ್ವಿಡಿಟಿ ಸ್ಟಾಪ್ ಆದ ಕ್ಷಣ ಕೊಲ್ಯಾಪ್ಸ್ ಗ್ಯಾರಂಟೀಡ್. ಸಿಂಪಲ್ ಎಕ್ಸಾಂಪಲ್, ನೀನು 1 ಲಕ್ಷ ಲೋನ್ ತೆಗೆದು ಶೇರ್ ಪ್ರೈಸ್ ಪಂಪ್ ಮಾಡಿ 10 ಲಕ್ಷ ಪ್ರಾಫಿಟ್ ಮಾಡ್ತೀಯ. ಮತ್ತೆ 10 ಲಕ್ಷ ಲೆವರೇಜ್ ಮಾಡಿ 1 ಕೋಟಿ ಮಾಡ್ತೀಯ. ಸ್ಕೇಲ್ ಇನ್ಕ್ರೀಸ್ ಆಗುತ್ತೆ. ಬಟ್ ಒನ್ ಡೇ ಲೋನ್ ರೀಕಾಲ್ ಆಯಿತು ಅಂದ್ರೆ, ಮಾರ್ಕೆಟ್ ಫಾಲ್ ಆಯಿತು ಅಂದ್ರೆ, ಎಂಟೈರ್ ಚೈನ್ ಬ್ರೇಕ್. ಹರ್ಷದ್ ಫೇಲ್ಡ್ ನಾಟ್ ಬಿಕಾಸ್ ಹಿ ವಾಸ್ ರಾಂಗ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಮನಿ, ಬಟ್ ಬಿಕಾಸ್ ಹಿ ಅಂಡರ್ ಎಸ್ಟಿಮೇಟೆಡ್ ಸಿಸ್ಟಮ್ ರಿಸ್ಕ್. ಬಿಸ್ನೆಸ್ ಮ್ಯಾನ್ ಸಸ್ಟೈನಬಲ್ ಆಸೆಟ್ ಬಿಲ್ಡ್ ಮಾಡ್ತಾನೆ. ಗ್ಯಾಂಬ್ಲರ್ ಪ್ರೈಸ್ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಾನೆ. ಎಂಡ್ ರಿಸಲ್ಟ್, ಅರೆಸ್ಟ್, ಲೀಗಲ್ ಬ್ಯಾಟಲ್ಸ್, ರೆಪ್ಯುಟೇಷನ್ ಡಿಸ್ಟ್ರಾಯ್ಡ್. 2001 ಕಸ್ಟಡಿನಲ್ಲಿ ಡೆತ್. ಸ್ಕ್ಯಾಮ್ 1992 ನಮಗೆ ಒಂದೇ ಲೆಸನ್ ಕೊಡುತ್ತೆ. ಮನಿ ಕ್ಯಾನ್ ಬಿ ಕ್ರಿಯೇಟೆಡ್ ಥ್ರೂ ಲೆವರೇಜ್, ಸೈಕಾಲಜಿ ಅಂಡ್ ಲೂಪ್ ಹೋಲ್ಸ್. ಬಟ್ ರಿಯಲ್ ವೆಲ್ತ್ ಓನ್ಲಿ ಸರ್ವೈವ್ಸ್ ವೆನ್ ಬ್ಯಾಕ್ಡ್ ಬೈ ರಿಯಲ್ ವ್ಯಾಲ್ಯೂ. ಸ್ಟಾಕ್ ಮಾರ್ಕೆಟ್ ATM ಅಲ್ಲ,
ಬ್ಯಾಂಕ್ ಮನಿ ಫ್ರೀ ಮನಿ ಅಲ್ಲ. ಶಾರ್ಟ್ ಕಟ್ಸ್ ಬಿಲ್ಡ್ ಫಾಸ್ಟ್ ಬಟ್ ದೇ ಕೊಲ್ಯಾಪ್ಸ್ ಫಾಸ್ಟರ್.